ಆ್ಯಕ್ಚುಲಿ ನಾನು 20 ಡೇಸಿಂದ ಯೋಗ ಕ್ಲಾಸ್ಗೆ ಬರ್ತಿದ್ದೀನಿ. ನಾನು ಓಲ್ಡ್ ಸ್ಟೂಡೆಂಟು. ಆಲ್ಮೋಸ್ಟ್ 5 ಇಯರ್ಸ್ ಬ್ಯಾಕ್ ನಾನು ಮಾಡ್ತಾಯಿದ್ದಿದ್ದು. ಬಟ್ ಆಫ್ಟರ್ ಡೆಲಿವರಿ ನಾನು ಯೋಗ ಮಾಡ್ತಾ ಇರಲಿಲ್ಲ, ಜಿಮ್ ಹೋಗ್ತಾ ಇದ್ದೆ. ಬಟ್ ಐ ಕೇಮ್ ವಿತ್ ಲಾಟ್ ಆಫ್ ಕಂಪ್ಲೇಂಟ್ಸ್. ನನಗೆ ತುಂಬ ಹೆಲ್ತ್ ಇಶ್ಯೂಸ್. ಆ ಹೆಲ್ತ್ ಇಶ್ಯೂಸ್ನ ನಾನು ರಿಡ್ಯೂಸ್ ಮಾಡ್ಕೋಬೇಕು ಅಂತಂದರೆ ಯೋಗ ಬರಲೇಬೇಕಾಯಿತು. ಸೊ 20 ಡೇಸ್ ಬ್ಯಾಕ್ ನಾನು ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್, ನನಗೆ ಈ ಥರ ತುಂಬ ತಲೆನೋವು, ದೆನ್ ಬ್ಯಾಲೆನ್ಸ್ ತುಂಬ ತಪ್ತಾ ಇದೆ, ನನಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಔಟ್ಸೈಡ್ ಫೆಸ್ಟಿಗೆ ಹೋಗೋಕ್ಕಾಗ್ತಿಲ್ಲ ಅಂತ. ಸರ್ ಫಸ್ಟು ನೀವು ಯೋಗ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತಂದರು. ಸೊ 20 ಡೇಸಲ್ಲಿ ನನಗೆ ಎಷ್ಟು ಚೇಂಜಸ್ ಆಗಿದೆ ಅಂದರೆ, ಜಸ್ಟ್ 20 ಡೇಸ್ 1 ಮಂತ್ ಬ್ಯಾಕ್ ಐ ಹ್ಯಾವ್ ಡನ್ MRI, ಬ್ರೈನ್ MRI ಮಾಡಿಸಿದ್ದೆ ನಾನು ಆ ಒಂದು ಭಯಕ್ಕೆ. ದೆನ್ ENT ಹತ್ರ ಹೋಗಿ ದೇ ಹ್ಯಾವ್ ಡನ್ ಸಮ್ ಅದರ್ ಟೆಸ್ಟ್. ಸೊ ಐ ಪೇಯ್ಡ್ ಅರೌಂಡ್ 1 ಮಂತ್ ಬ್ಯಾಕ್ ನಾನು 50,000 ಖರ್ಚು ಮಾಡಿದ್ದೀನಿ. MRIಗೆ 15,000, ದೆನ್ ಸಮ್ ಅದರ್ ENT ಟೆಸ್ಟಿಗೆ 5,000, 12,000 rupees ಫಾರ್ ಸ್ಪೆಕ್ಸ್. 18,000 rupees ಫಾರ್ ಸ್ಪೆಕ್ಸ್. ಸೊ ನನಗೆ ಅದರಲ್ಲಿ ಯಾವುದ್ರಲ್ಲೂ ಆ ಒಂದು ಸಿಂಟಮ್ಸಿಂದ ರಿಲೀಫ್ ಅಂತ ಅನಿಸ್ಲಿಲ್ಲ. ಈ 20 ಡೇಸಲ್ಲಿ ನನ್ನಲ್ಲಾಗಿರೋಂತಹ ಫಸ್ಟ್ ಚೇಂಜಸ್ ಬಂದು ನನಗೆ ಚೆನ್ನಾಗಿ ನಿದ್ರೆ ಬರ್ತಿದೆ. ನಿದ್ರೆ ಬರ್ತಾ ಇರಲಿಲ್ಲ. ಆ ಒಂದು ಇಶ್ಯೂಸಿಂದ ನಾನು ತುಂಬ ಫೇಸ್ ಮಾಡ್ತಾಯಿದ್ದೆ. ಚೆನ್ನಾಗಿ ನಿದ್ರೆ ಬರ್ತಾಯಿದೆ. ಈಗ ಹೆಡ್ಏಕು ಇಲ್ಲ, ಬ್ಯಾಲೆನ್ಸು ತಪ್ತಾ ಇಲ್ಲ. ಸೊ ನಾನು ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೇನೆ ಅಂತಂದರೆ, ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರೂ ನಿಮ್ಮ ಹೆಲ್ತಿಗೋಸ್ಕರ ಅಟ್ಲೀಸ್ಟ್ ಒಂದು 40 ಮಿನಿಟ್ಸು ನಿಮಗೋಸ್ಕರ ಈ ಯೋಗಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದರಿಂದ ನಾವು ಫಿಸಿಕಲಿ ಅಷ್ಟೇ ಇಲ್ಲ, ಮೇಯ್ನಾಗಿ ಮೆಂಟಲಿ ತುಂಬ ಫ್ರೀ ಆಗ್ತೀವಿ. ಮೆಂಟಲಿ ಫಿಸಿಕಲಿ ನಾವು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಈ ವಿಡಿಯೋ